ಮಸಾಲ ರೆಡಿ ಇದು ಸೇರಿಸಾಯಿತು. ಇದು ಗ್ರೀನ್ ನೋಡಿ, ಹಸಿರು ಕಲರ್ ಬಂತು. ತುಂಬಾ ಚಕ್ಕೆ ಲವಂಗ ಮತ್ತೆ ಈ ಮಸಾಲೆ ಐಟಮ್ ಹಾಕಿದ್ರೆ ಎದೆ ಮೇಲೆ ಉರಿಯೋದು ಆ ತರ ಎಲ್ಲ ಆಗುತ್ತೆ. ನಾವು ತುಂಬಾ ಯೂಸ್ ಮಾಡೋದಿಲ್ಲ. ಇದು ತುಂಬಾ ಮಸಾಲೆನೂ ಹಾಕ್ಬಾರ್ದು. ತುಂಬಾ ಮಸಾಲೆ ಹಾಕಿದ್ರೆ ಅದು ಮಸಾಲೆ ವಾಸನೆ ಬಂದ್ಬಿಡುತ್ತೆ. ಸ್ಮೆಲ್ ಇದ್ರೆ ಚೆನ್ನಾಗಿರಲ್ಲ. ಈಗ ಇದಕ್ಕೆ ಬೇಕಾದ್ರೆ ನಿಂಬೆಹಣ್ಣು ಸ್ವಲ್ಪ ಹಾಕೋಬಹುದು. ಬಿಸಿ ಬಿಸಿ ಗ್ರೀನ್ ಚಿಕನ್ ಈ ತರ ಬರುತ್ತೆ ನೋಡಿ, ವಿತ್ ಸ್ಕಿನ್ ತೋರಿಸಿದ್ರಲ್ಲ. ನಮಸ್ಕಾರ ವೀಕ್ಷಕ ಬಂಧುಗಳೇ, ಇವತ್ತು ಒಂದು ವಿಭಿನ್ನವಾದ ನಾಟಿ ಸ್ಟೈಲ್ ರೆಸಿಪಿ ತೋರಿಸೋಣ ಅಂತ ಬಂದ್ಬಿಟ್ಟಿದ್ದೀವಿ. ಎಲ್ಲಿ ಬಂದಿದ್ದೀವಿ ಅಂದರೆ ಭೂಪಸಂದ್ರ ಮೇನ್ ರೋಡ್. ಇದು ಭೂಪಸಂದ್ರ ಮೇನ್ ರೋಡಲ್ಲಿ ಕ್ಲಾಸಿಕ್ ವೀಲ್ ಅಲೈನ್ಮೆಂಟ್ ಒಂದು ಶಾಪ್ ಇದೆ. ಅದು ಎದುರುಗಡೆಗೆ ಮಂಜಣ್ಣ ಮಿಲಿಟರಿ ಹೋಟೆಲ್. ಮಂಜಣ್ಣ ಅವರು ಅದ್ಭುತವಾಗಿ ನಮ್ಮ ಸಬ್ಸ್ಕ್ರೈಬರೇ ಹೇಳಿದ್ದು ಯಾವ ಚೆನ್ನಾಗಿರೋದು ಕೇಳಿದಾಗ ಗ್ರೀನ್ ಚಿಕನ್ ಅಂತ ಹೇಳಿದ್ರು. ಅದು ಗ್ರೇವಿ ಅದ್ಭುತವಾಗಿರುತ್ತೆ, ಬನ್ನಿ ಸರ್ ತೋರಿಸಿ ಅಂದರು. ಸೊ ನಮ್ಮ ಭಾನುವಾರದ ವೀಕ್ಷಕರಿಗೆ ಒಂದು ನಾನ್ ವೆಜ್ ಇರಲಿ ಅಂತ ಬಂದುಬಿಟ್ಟಿದ್ದೀವಿ. ಬನ್ನಿ, ಮಂಜಣ್ಣ ಅವ್ರ ಪತ್ನಿ ಅಶ್ವಿನಿ ಅಂತ, ಅವ್ರ ಮಗ ಮೇಘನ್ ಅಂತ ಇರ್ತಾರೆ. ಬನ್ನಿ ಯಾವ ಥರ ಅವರು ರೆಸಿಪಿ ತೋರಿಸ್ತಾರೆ ನೋಡ್ಬಿಡೋಣ. ಸರ್ ನಮಸ್ಕಾರ. ಮಂಜಣ್ಣ ಅವರ ಮಗ ಮೇಘನ್ ಅಂತ, ಕರೆಕ್ಟ್ ಸರ್? ನೋಡಿ, ಇಲ್ಲೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸು ಅದ್ಭುತವಾಗಿ ಈ ನಾಟಿ ಸ್ಟೈಲು ಭೂಪಸಂದ್ರದಲ್ಲಿ ಮಿಸ್ ಮಾಡಬೇಡಿ ತೋರಿಸಿ ಅಂತ ಹೇಳಿದ್ರು. ಬಂದ್ಬಿಟ್ಟಿವಿ. ಏನು ಸರ್ ಅದು ಗ್ರೀನ್ ಚಿಕನ್ ಕರಿ ಅಂತಾರೆ, ಯಾವ ಥರ ಇರ್ತದೋ ಏನು ಕತೆ? ಅದೇ ಸರ್, ಗ್ರೀನ್ ಚಿಕನ್ ಅಂದ್ರೆ ನಾವು ಯಾವ್ದು ಆರ್ಟಿಫಿಷಿಯಲ್ ಕಲರ್ ಹಾಕಲ್ಲ, ಎಲ್ಲ ಮನೇಲಿ ಮಾಡೋ ತರಾನೇ ಮಾಡೋದು. ಮಸಾಲೆ ಎಲ್ಲ ಓನ್ ನಮ್ದೆ, ಹಂಗಾಗಿ ಜನ ಇಷ್ಟಪಡ್ತಾರೆ. ಹೌದಾ? ಮತ್ತೇನೇನಿದೆ ಇಲ್ಲಿ? ಬೇರೆ ಬಿರಿಯಾನಿ ಸಿಗುತ್ತೆ, ಗ್ರೀನ್ ಚಿಕನ್, ಚಿಕನ್ ಮಸಾಲ, ಬೋಟಿ, ಮಟನ್, ಲಿವರು, ಕೈಮಾ. ನಮ್ಗೆ ಯಾವ್ದು ರೆಸಿಪಿ ತೋರಿಸ್ತೀರಾ ಅಂತ ಹೇಳಿದ್ರಿ ಇವತ್ತು? ಗ್ರೀನ್ ಚಿಕನ್ ತೋರಿಸ್ತೀನಿ. ಅದನ್ನೇ ತೋರಿಸ್ತೀರಾ? ಹಾ ಸರ್. ಗ್ರೀನ್ ಚಿಕನ್ ಅದು ಗ್ರೇವಿ ತರ? ಸೆಮಿ ಗ್ರೇವಿ. ಸೆಮಿ ಗ್ರೇವಿ ಇರುತ್ತೆ. ಬನ್ನಿ, ಮಾಡೋರು ಯಾರು? ನೀವು ಮಾಡ್ತೀರಾ? ಇಲ್ಲ, ಅಮ್ಮ ಮಾಡ್ತಾರೆ. ಓಕೆ. ಸೊ ಅವರು ಅಮ್ಮವ್ರು ಮಾಡ್ತಿದ್ದಾರೆ, ನೋಡ್ಬಿಡೋಣ. ಗ್ರೀನ್ ಚಿಕನ್ ಕರಿ. ಅಮ್ಮ ನಮಸ್ಕಾರ. ವೀಕ್ಷಕರೇ, ಅಶ್ವಿನಿ ಮೇಡಮ್ ನಮಗೆ ಇವತ್ತು ಗ್ರೀನ್ ಕರಿ, ಸಾರಿ ಗ್ರೀನ್ ಚಿಕನ್ ಅದು ಸೆಮಿ ಗ್ರೇವಿ ತೋರಿಸ್ತಾ ಇದ್ದಾರೆ. ಎಲ್ಲ ಇಂಗ್ರೀಡಿಯೆಂಟ್ಸ್ ಹೇಳ್ಕೊಂಡ್ಬಿಟ್ಟಿದ್ದೀನಿ, ನೋಡೋಣ. 1.5 kg ಚಿಕನ್ ತೊಳೆದು ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಹಸಿಮೆಣಸಿನಕಾಯಿ, ನಾವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ, ಮತ್ತೆ ಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ, ಮತ್ತೆ ಜಾಕಾಯಿ, ಮರಾಠಿ ಮಗ್ಗು, ಗಸಗಸೆ, ಸೋಂಪು, ಗರಂ ಮಸಾಲೆ ಎಲ್ಲ ನಾವೇ ರೆಡಿ ಮಾಡಿ ಹಾಕೋದು. ಅದು ಗರಂ ಮಸಾಲೆ ಎಲ್ಲ ಯೂಸ್ ಮಾಡೋದಿಲ್ಲ. ಧನಿಯಾ ಪುಡಿ ಸ್ವಲ್ಪ, ಕೊಬ್ಬರಿ, ಇದಕ್ಕೆ ಪುದೀನ, ಮೆಂತ್ಯ, ಕೊತ್ತಂಬರಿ ಸೊಪ್ಪು. ಇದು ಒಗ್ಗರಣೆಗೆ. ಆಮೇಲೆ ಎಣ್ಣೆ ಮತ್ತೆ ಉಪ್ಪು, ಹಲ್ದಿ ಪೌಡ್ರು ಆಮೇಲೆ ಸೇರಿಸ್ಕೊತೀವಿ. ಒಗ್ಗರಣೆ ಹಾಕ್ಬೇಕಾದ್ರೆ ಸೇರಿಸ್ಕೊತೀವಿ. ಈಗ ಇದು ಅಳತಿ ಮಾಡ್ತಾ ಮಾಡ್ತಾ ಹೇಳ್ಬಿಡಿ, ಸ್ಪೂನ್ ಲೆಕ್ಕ ಅಥವಾ ಏನು ಗ್ರಾಮ್ಸ್ ಲೆಕ್ಕ. ಆಯಿಲ್ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಅದು 1 ಟೀ ಸ್ಪೂನ್ ಅಷ್ಟು ಹಾಕ್ತಿದ್ದೀನಿ. ಈಗ ಗರಂ ಮಸಾಲೆ ಎಲ್ಲ ಹಾಕೊಂಡಿದ್ದೀನಲ್ಲ, ಅದನ್ನ ಫಸ್ಟ್ ಹಾಕ್ತೀನಿ. ಎಲ್ಲ ಸೇರಿ ಒಂದೆಷ್ಟು, ಒಂದು 25 ಗ್ರಾಮ್ 30 ಗ್ರಾಮ್ ಇರ್ಬೋದಾ? ಅಷ್ಟೇ ಸರ್. ತುಂಬಾ ಚಕ್ಕೆ ಲವಂಗ ಮತ್ತೆ ಈ ಮಸಾಲೆ ಐಟಮ್ ಹಾಕಿದ್ರೆ ಎದೆ ಮೇಲೆ ಉರಿಯೋದು ಆ ತರ ಎಲ್ಲ ಆಗುತ್ತೆ. ನಾವು ತುಂಬಾ ಯೂಸ್ ಮಾಡೋದಿಲ್ಲ. ಇದು ಲೈಟ್ ಆಗಿ ಫ್ರೈ ಆಗಿದ ತಕ್ಷಣ ಶುಂಠಿ ಹಾಕ್ತೀನಿ, 4-5 ಪೀಸ್. ಬೆಳ್ಳುಳ್ಳಿ ಒಂದು 2 ಬೆಳ್ಳುಳ್ಳಿ ಚೆನ್ನಾಗಿ ಹುರ್ಕೋಬೇಕು. ಇದಾದ್ಮೇಲೆ ಒಂದು 15 ಮೆಣಸಿನ್ಕಾಯಿ. 15 ಮೆಣಸಿನ್ಕಾಯಿ ಅಂದ್ರೆ ನಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಖಾರ ಹಾಕಿದ್ರೆ ಸಾಕು. ಇದು ಮಸಾಲೆ ರುಬ್ಕೊಳ್ಳೋಕೆ ರುಬ್ಕೋಬೇಕು. ಇದು ಈಗ ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದು ಹಾಕ್ತಾ ಇದೀನಿ. ಇದು ಸೊಪ್ಪು ಚೆನ್ನಾಗಿ ಫ್ರೈ ಆಗ್ಬೇಕು. ಧನಿಯಾ ಪುಡಿ ಯೂಸ್ ಮಾಡೋದ್ರಿಂದ ಕೊತ್ತಂಬರಿ ಸೊಪ್ಪು ಹೆಚ್ಚಿಗೆ ಹಾಕಲ್ಲ. ಇದು ಚೆನ್ನಾಗಿ ಫ್ರೈ ಆದ್ಮೇಲೆ ಕೊಬ್ಬರಿ ಹಾಕ್ಕೊತೀನಿ. ಕೊಬ್ಬರಿ ಎಷ್ಟು? ಒಂದು ಕಾಯಿ. ಒಂದು ಕಾಯಿ. ಮತ್ತೆ ಇದು ಕೊಬ್ಬರಿ ಹಾಕಿದ ತಕ್ಷಣ ಎಷ್ಟು ಗ್ರಾಮ್ಸ್ ಅದು? ಒಂದು 50 ಗ್ರಾಮ್ ಇರ್ಬೋದು. 50 ಗ್ರಾಮ್. ಹೆಚ್ಚಿಗೆ ಧನಿಯಾ ಪುಡಿನೂ ಜಾಸ್ತಿ ಬೇಕಾಗಲ್ಲ ಇದಕ್ಕೆ. ಇದು ತುಂಬಾ ಮಸಾಲೆನೂ ಹಾಕ್ಬಾರ್ದು. ತುಂಬಾ ಮಸಾಲೆ ಹಾಕಿದ್ರೆ ಅದು ಮಸಾಲೆ ವಾಸನೆ ಬಂದ್ಬಿಡುತ್ತೆ. ಸ್ಮೆಲ್ ಇದ್ರೆ ಚೆನ್ನಾಗಿರಲ್ಲ. ಇದು ಸ್ವಲ್ಪ ಫ್ರೈ ಆದ್ಮೇಲೆ ಸ್ವಲ್ಪ ತಗೊಂಡು ಹಾರಕ್ ಬಿಡ್ಬೇಕು. ಇದನ್ನ ತೆಗೆದಾದ್ಮೇಲೆ ಈಗ ಆಯ್ತಾ ಫ್ರೈ ಆಗಿ? ಆಯ್ತು. ತುಂಬಾ ಏನ್ ಫ್ರೈ ಆಗೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಲೈಟ್ ಆಗಿ ಫ್ರೈ ಆದ್ರೆ ಸಾಕು. 5 ನಿಮಿಷ ಜಾರ್ಗೆ ಹಾಕ್ಕೊತೀನಿ.
ಮಸಾಲೆ ರೆಡಿ ಆಗಿದೆ. ನಾವೀಗ ಬಾಣಲಿ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಬಾಣಲಿ ಬಿಸಿ ಇದೆ. 50 ಗ್ರಾಮ್ ಅಷ್ಟು ಹಾಕ್ತೀನಿ. ಎಣ್ಣೆ ಬಿಸಿ ಆದ್ಮೇಲೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಪುದೀನ ಒಗ್ಗರಣೆಗೆ ಹಾಕ್ಕೊತೀನಿ. ಒಂದು ಈರುಳ್ಳಿ, ಸ್ವಲ್ಪ ಪುದೀನ. ಅದು ಮುಂಚೆ ಅದು ಮಸಾಲೆ ಹಾಕೊಂಡಿರ್ತೀವಲ್ಲ, ಇದು ಒಗ್ಗರಣೆಗೆ ಮಾತ್ರ ಸ್ವಲ್ಪ ಪುದೀನ ಅಷ್ಟು. ಗೆಸ್ಟ್ ಬಂದ್ರೆ ಬೇಗ ಆಗತ್ತೆ. ಅದು ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಅದು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಹಸಿ ಹಸಿ ಆಗಿದ್ರೆ ಟೇಸ್ಟ್ ಕಮ್ಮಿ ಇರುತ್ತೆ. ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಚಿಕನ್ ಹಾಕೋತೀನಿ. ಅವಾಗಲೇ ತೊಳೆದಿಟ್ಕೊಂಡಿರೋ ಚಿಕನ್ ಹಾಕೋತೀನಿ. ಇದು ನಾವು ಸ್ಕಿನ್ ಔಟ್ ಬೇಕಾದ್ರೆ ತಗೋಬೋದು, ಇಲ್ಲ ವಿತ್ ಸ್ಕಿನ್ ಇರೋದು ಬೇಕಾದ್ರೆ. ನಾನು ಇದನ್ನ ಸ್ಕಿನ್ ಔಟ್ ತಗೊಂಡಿಲ್ಲ, ವಿತ್ ಸ್ಕಿನ್ನೇ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ತೀನಿ. ಒಂದು ಸ್ಪೂನ್ ಹಳದಿ ಪೌಡರ್ ಹಾಕ್ತೀನಿ. ಅದು ಚಿಕನ್ ತುಂಬಾ ಸಾಫ್ಟ್ ಆಗಿರೋದ್ರಿಂದ ತುಂಬಾ ಹೊತ್ತು ಇದರಲ್ಲಿ ಫ್ರೈ ಆದ್ರೆ ಮತ್ತೆ ಪೀಸ್ ಎಲ್ಲ ಇದಾಗ್ತದೆ. ಈಗ ಮಸಾಲೆ ಸೇರಿಸ್ತೀನಿ ಅದಕ್ಕೆ. ಮಸಾಲೆ ರೆಡಿ ಇದು ಸೇರಿಸಾಯ್ತು. ಇದು ಗ್ರೀನ್ ನೋಡಿ, ಹಸಿರು ಕಲರ್ ಬಂತು. ಗ್ರೀನ್ ಅಂದ್ರೆ ನಾವು ಯಾವುದು ಡ್ರೈ ಯಾವುದು ಹಾಕೋದಿಲ್ಲ, ಎಲ್ಲ ಹಸಿದೆ ಹಾಕಿರ್ತೀವಲ್ಲ, ಹಂಗಾಗಿ ಗ್ರೀನ್ ನೋಡಿ. ನಾವು ಯಾವುದೇ ಕಲರ್ ಯೂಸ್ ಮಾಡಿಲ್ಲ, ಅದೇ ಕಲರ್ ಬಂದಿದೆ. ಈಗ ಸ್ವಲ್ಪ ಇದೆ ಸೆಮಿ ಗ್ರೇವಿ ನೀರು ಹಾಕ್ತೀನಿ. ಅವಾಗ ಸೆಮಿ ಗ್ರೇವಿ ಆಗುತ್ತೆ. ಹೌದು. ಈಗ ಇದಕ್ಕೆ ಬೇಕಾದ್ರೆ ನಿಂಬೆಹಣ್ಣು ಸ್ವಲ್ಪ ಹಾಕೋಬಹುದು. ನಿಂಬೆಹಣ್ಣು ಹಾಕಿದ್ರೆ ಚೆನ್ನಾಗಿರುತ್ತೆ, ಹಾಕ್ಲಿಲ್ಲ ಅಂದ್ರೂ ಚೆನ್ನಾಗಿರುತ್ತೆ. ನಾನೀಗ ಒಂದು ನಿಂಬೆಹಣ್ಣಿನ ರಸ ಸೇರಿಸ್ತೀನಿ. ಸ್ವಲ್ಪ ಒಂದು ಮೀಡಿಯಂ ನಿಂಬೆಹಣ್ಣು, ಒಂದು ನಿಂಬೆಹಣ್ಣು ಹಾಕಿದ್ರೆ ಸಾಕು. ನಾನು ಇದನ್ನ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ. ಈಗ ಕುಕ್ಕರ್ಗೆ ಹಾಕಿ 1 ವಿಸಿಲ್ ಬಂದ್ರೆ ಸಾಕು. 1 ವಿಸಿಲ್ ಬಂದ್ರೆ ಸಾಕು. ಬಿಸಿ ಬಿಸಿ ಗ್ರೀನ್ ಚಿಕನ್ನು ಈ ಥರ ಬರುತ್ತೆ ನೋಡಿ. ವಿತ್ ಸ್ಕಿನ್ ತೋರಿಸಿದ್ರಲ್ಲ, ಬಿಸಿ ಇದೆ. ನೋಡಿ ನೋಡಿ, ಅದನ್ನು ಇನ್ನೂ ಕಟ್ ಮಾಡಿ ನಿಮ್ಗೆ ತೋರಿಸ್ಬೇಕು ಅಂದರೆ ಎಲ್ಲ ಬೆಂದೋಗಿರೋ ಚಿಕನ್ ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ. ಇದು ನಮ್ಮ ಮಂಜಣ್ಣ ಮಿಲಿಟರಿ ಹೋಟೆಲ್ ಗ್ರೀನ್ ಚಿಕನ್. ಓಕೆ, ಹಾಗೆ ಇಲ್ಲಿ ಅವರ ಅದ್ಭುತವಾದ ಚಿಕನ್ ಬಿರಿಯಾನಿ ಕೊಟ್ಟಿದ್ದಾರೆ. ರೈತಾ ಇರುತ್ತೆ. ಹಾಯ್ ವ್ಯೂಯರ್ಸ್, ನಾವು ಇಲ್ಲಿ ಆಲ್ಮೋಸ್ಟ್ 1.5 ವರ್ಷದಿಂದ ಬರ್ತಾ ಇರ್ತೀವಿ. ರೆಗ್ಯುಲರ್ ಕಸ್ಟಮರ್. ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಮ್ಮ ಮನೆಯೇ ತುಂಬಾ ಇಷ್ಟ ಬೀಳ್ತಾರೆ ನಮ್ಗಿನ. ಏನ್ ಮಿಕ್ಸ್ ಮಾಡ್ತೀರಾ ಗ್ರೀನ್ ಚಿಲ್ಲಿಗೆ ಅಂತಾಗ. ಗ್ರೀನ್ ಚಿಕನ್ ಅದು ತುಂಬಾ ಚೆನ್ನಾಗಿರುತ್ತೆ. ಮಟನ್ ಏನೇ ಆಗಲಿ ಟೇಸ್ಟ್ ಮಾತ್ರ ನೋ ವೇ ಸರ್, ತುಂಬಾ ಚೆನ್ನಾಗಿರುತ್ತೆ. ವ್ಯೂಯರ್ಸ್ ಬಂದು ಟ್ರೈ ಮಾಡ್ಬೋದು, ಅವ್ರು ಬಂದು ಟ್ರೈ ಮಾಡಿ ಹೇಳ್ತಾರೆ. ತುಂಬಾ ಚೆನ್ನಾಗಿದೆ ಸರ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.